ಇಥಿಯೋಪಿಯಾದಲ್ಲಿ ಸಿಡಿದಿದ್ದ ಬೆಂಕಿಪಾಯಿಯ ಭೂತಿಯು ಆಕಾಶಕ್ಕೆ ಚೆಲ್ಲಲ್ಪಟ್ಟು ಭಾರತದತ್ತ ಟಿಕೆಟ್ ಇಲ್ಲದೆ ಹೊರಟುದರಿಂದ ವಿಮಾನ ಸಂಚಾರಗಳು ಅವ್ಯವಸ್ಥೆಗೆ ಬಿದ್ದವು. ಇಥಿಯೋಪಿಯಾದ ಹ್ಯಾಲಿಕುಬಿ ಜ್ವಾಲಾಮುಖಿಯು ಸಾವಿರಾರು ವರ್ಷಗಳ ಬಳಿಕ ಸ್ಫೋಟಗೊಂಡಿದೆ. ಈ ಸಿಡಿದೇಳುವಿಕೆ ಎಷ್ಟು ಜೋರಾಗಿತ್ತೆಂದರೆ ಬ್ರಹ್ಮಾಂಡ ಬೂದಿಯು 10 ಕಿಲೋಮೀಟರ್ ಎತ್ತರಕ್ಕೆ ಹಾರಿಸಲ್ಪಟ್ಟಿತ್ತು. ಅಲ್ಲಿಂದ ಆ ಬೂದಿಯ ಚಾತುರು ಭಾರತದತ್ತ ಹೊರಟಿತ್ತು. ಅದರ ಪರಿಣಾಮವಾಗಿ ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಎಂದು ದಿಲ್ಲಿಯ ತನಕವೂ ಬೂದಿ ಮೋಡವು ಆಗಸವನ್ನ ಮುಚ್ಚಿಕೊಂಡಿತ್ತು. ಈ ಕಾರಣದಿಂದ ವಿಮಾನಗಳ ಹಾರಾಟಕ್ಕೆ ಅಡೆತಡೆ ಉಂಟಾಯಿತು. ಕೆಲವು ವಿಮಾನಗಳನ್ನ ಬೇರೆ ದಾರಿಯಾಗಿ ಕಳುಹಿಸಲಾಯಿತು. ಕೆಲವರದ್ದು ಸಮಯ ಬದಲಾಯಿಸಲಾಯಿತು. ಒಂದೆರಡನ್ನ ರದ್ದುಪಡಿಸಲಾಯಿತು. ನಟ್ಟಿರುಳಿನ ಹೊತ್ತಿಗೆ ಬೂದಿ ದಾಳಿಯು ರಾಜಧಾನಿ ದಿಲ್ಲಿಯ ಮೇಲೂ ಆಯಿತು ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. 100 ಕಿಲೋಮೀಟರ್ ವೇಗದಲ್ಲಿ ಈ ಬೂದಿ ಹಾಸು ಸಂಕಣಮುಖವಾಗಿ ಮೂಡಣದತ್ತ ಸಾಗುತ್ತಿದೆ ಎಂದು ತಿಳಿದು ಬಂದಿದೆ. ಬೂದಿ ಚಾದರ ಇರುವಲ್ಲಿ ವಿಮಾನ ನುಗ್ಗಿಸಬೇಡಿ ಎಂದು ಎಚ್ಚರಿಕೆ ನೀಡಲಾಗಿದೆ.